ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಆಯ್ತು, ಕೇಳಿ ಕೇಳಿ ಕೇಳಿ. ಈಗ ಕಾರ್ಯಕ್ರಮ ಇದೆ, ಕಾರ್ಯಕ್ರಮ ಆದ್ಮೇಲೆ ನಾನು ಈಗ ಪ್ರಶ್ನೆ ಕೇಳ್ತೀನಿ, ಹೇಳ್ತೀನಿ. ಲೆಟ್ ಮಿ ಬಿ ಇನ್ ದ ಮೂಡ್ ಆಫ್ ಗಿವಿಂಗ್. ಕಾರ್ಯಕ್ರಮ ಹೇಳಿ ಸರ್. ಇದು ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ 31 ವರ್ಗಗಳು. ನಮ್ಮಲ್ಲಿ ಬಹುತೇಕ ಅನ್ಆರ್ಗನೈಸ್ ಸೆಕ್ಟರ್ ಇಡೀ ಭಾರತ ದೇಶದ 90% ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 83 ಇಂದ 85% ಇರ್ತಕ್ಕಂಥ ಮಾಹಿತಿ. ಈ ಶ್ರಮ ಪೋರ್ಟ್ನಲ್ಲಿ ಸುಮಾರು 1,06,00,000 ಜನ ರಿಜಿಸ್ಟರ್ಡ್ ಆಗಿದ್ದಾರೆ. ಬಟ್ 1.5 ಕೋಟಿಗೂ ಹೆಚ್ಚು ಜನ ನಮ್ಮಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ ಇದ್ದಾರೆ. ಈ ಅನ್ಆರ್ಗನೈಸ್ ಸೆಕ್ಟರ್ ಜನಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ ಇರಲಿಲ್ಲ. ಇವತ್ತು ನಾವು ಸ್ವಲ್ಪ ದುಡ್ಡನ್ನು ಉಳಿಸ್ಕೊಂಡ್ಬಿಟ್ಟು ಒಂದು 31 ಸೆಕ್ಟರ್ಗಳಿಗೆ ಸ್ಮಾಲ್ ವೃತ್ತಿ ಮಾಡ್ತಕ್ಕಂಥ ಎಲ್ಲ ಸಮಾಜದ ಜನರಿಗೆ ಒಂದು ಸೋಷಿಯಲ್ ಕಾರ್ಡ್ ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೇನು ಬಹಳ ದೊಡ್ಡ ದುಡ್ಡಿಲ್ಲ. ಏನಾನ ಆದರೆ ಮರಣ ಹೊಂದಿದ್ರೆ 1 ಲಕ್ಷ ರೂಪಾಯಿ ಇದೆ, ಪರ್ಮನೆಂಟ್ ಡಿಸಬಿಲಿಟಿ ಆದರೆ 1 ಲಕ್ಷ ರೂಪಾಯಿ ಇದೆ. ಅವರಿಗೆ ಸ್ವಲ್ಪ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಪ್ರಾರಂಭ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವೇನು ಮಾಡಿದೀವಿ ಅಂತಂದ್ರೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದ್ರದ್ದು ಫಂಡ್ ಜಾಸ್ತಿ ಆಗುತ್ತೆ ಅಂತಕ್ಕಂಥ ನನ್ನ ಒಂದು ಪಾಸಿಟಿವ್ನೆಸ್ ಇದೆ. ನನಗೆ ಆಸೆನೂ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಡೀಸೆಲ್ ಪೆಟ್ರೋಲ್ ಮೇಲೆ 50 ಪೈಸೆ ಆಗಲಿ 1 ರೂಪಾಯಿ ಕೊಡಿ ಅಂತ ಹೇಳಿದೀವಿ. ಆ ಸೆಸ್ ಕಲೆಕ್ಟ್ ಆದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಅನ್ಆರ್ಗನೈಸ್ ಸೆಕ್ಟರ್ಗೆ ನಮಗೊಂದು ದೊಡ್ಡ ಫಂಡ್ ಆಗುತ್ತೆ. ಈ ದೊಡ್ಡ ಫಂಡ್ ಆದ ತಕ್ಷಣ ಬಹುತೇಕ ಅನ್ಆರ್ಗನೈಸ್ ಸೆಕ್ಟರ್ಗೆ ಎಲ್ಲರಿಗೆ, ಎಲ್ಲ ವರ್ಗಗಳ ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಅನುಕೂಲ ಆಗುತ್ತೆ. ಬಟ್ ಈಗ ಪ್ರಾರಂಭಿಕವಾಗಿ ಒಂದು 31 ಸೆಕ್ಟರ್ಗಳಿಗೆ ಒಂದು ಸುಮಾರು 30 ಲಕ್ಷ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ESI ಹೇಳ್ತಿರೋದು, ESI ಆಸ್ಪತ್ರೆಗಳು ಆಗ್ಬೇಕಂತಂದ್ರೆ ಕನಿಷ್ಠ 50,000 IP ಹೋಲ್ಡರ್ಸ್ ಇರಬೇಕು. ಇಲ್ಲಿರ್ತಕ್ಕಂಥ ಬಹಳಷ್ಟು ಮುಖಂಡರು ನಮ್ಗೆ ಒತ್ತಡ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ 5 ಸಲ ಬರೆದಾಗಿದೆ. ಅದು ಕೇಂದ್ರ ಸರ್ಕಾರದಿಂದ ಮಂಜೂರಾಗಿ ಬರ್ತಕ್ಕಂಥದ್ದು. ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ, ಅಕ್ರೆಡಿಷನ್ ಇದೆ. ಯಾರು IP ಹೋಲ್ಡರ್ಸ್ ಯಾರಿದ್ದಾರೆ ಅವ್ರಿಗೆ ಸುಮಾರು 18ರಿಂದ ಬೇರೆ 20 ಹಾಸ್ಪಿಟಲ್ ಅಟ್ಯಾಚ್ಮೆಂಟ್ ಹಾಸ್ಪಿಟಲ್ ಇರೋದ್ರಿಂದ ಬಹುತೇಕ ಪ್ರಾರಂಭ ಆಗ್ಲಿಕ್ಕೆ ನಾನು ಭಾವಿಸ್ತಾ ಇದ್ದೀನಿ. we are asking government to collect cess and give to us in case if they agree. 1,500 ಕೋಟಿ ಆಗ್ಬೋದು in case if they agree to give us 1 ರೂಪಾಯಿ. ಅಲ್ಲ, CM ಬಗ್ಗೆ ಅಸಮಾಧಾನ ಐತೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆ ಎಲ್ಲಿಂದ ಬಂತು? ಮಾತಾಡಕ್ ಬಿಡು, ಅದ್ ಮುಗಿದ್ಬಿಡ್ಲಿ, ಆಮೇಲೆ ನೀವು ಮಾತಾಡ್ರಿ. ಹೇಳಿ. ಅಲ್ಲ, CM ವಿರುದ್ಧ ಎಲ್ಲಿದೆ ಅಂತ ಕೇಳಿದೆ. ನಿಮಗೆ ಗುರ್ತಿದ್ಯಾ? ಅಲ್ಲ, ಯಾಕೆ ಹೇಳ್ತೀವಿ ಅಂತಂದ್ರೆ, ನೀವು ಆ ರೀತಿನ ಕ್ಯಾರಿ ಮಾಡಿಬಿಡಿ ಅಂತ ನಮ್ ರಿಕ್ವೆಸ್ಟ್ ಇದೆ. ಐ ಕ್ಯಾನ್ ರಿಕ್ವೆಸ್ಟ್ ಯು ವಿತ್ ಫೋಲ್ಡೆಡ್ ಹ್ಯಾಂಡ್ ಆಸ್ ಅ ಫ್ರೆಂಡ್. ಐ ಕ್ಯಾನ್ ರಿಕ್ವೆಸ್ಟ್ ಯು. ಸುಮ್ಮನೆ ಆ ತರ ಅನ್ನೆಸರಿ ಅದಕ್ಕಿಂತ ಬಹಳ ಜ್ವಲಂತ ಸಮಸ್ಯೆಗಳಿದೆ ದೇಶದಲ್ಲಿ. ಅದ್ರ ಬಗ್ಗೆ ನೀವು ಕೇಳಿದ್ರೆ ಅನುಕೂಲ ಆಗುತ್ತೆ. ಅಲ್ಲ ರೀ, ನೀವು ಜನರಲ್ ಆಗಿ ಹೇಳಿದ್ರೆ ನಾನು ನಿಮ್ಗೆ ಹೇಳಕ್ ಆಗಲ್ಲ. ಈ ದೇಶದಲ್ಲಿ ಮತ್ತೆ ಈಗ ಸೆಂಟರ್ ಇಂದ ಕೂಡ ಯಾವ ರೀತಿ ಅನುದಾನ ಬರ್ತೋ ಅದನ್ನು ಕೇಳ್ಬೇಕಲ್ಲ. ಅಲ್ಲ, ಯಾಕೆ ಹೇಳ್ತೀವಿ ಅಂತಂದ್ರೆ, ಒಂದ್ ನಿಮಿಷ, ಗವ್ಯಪ್ಪರ್ ಹೇಳಿರ್ತಕ್ಕಂಥದ್ದು ಆನ್ ರೆಕಾರ್ಡ್ ನಿಜ ಇದೆ, ಹೌದಾ? ನೀವು ಅವ್ರನ್ನ ಕೇಳಬೇಕು. ಯಾಕಂದ್ರೆ ನಮ್ಮ ಪ್ರಕಾರ ಈ ಬಜೆಟ್ ಮತ್ತೆ ಮಂಡನೆ ಮಾಡಿದೀವಿ. ಯಾವುದು BJP ಸರ್ಕಾರ ಇತ್ತು, ನಾವು 60,000 ಕೋಟಿ ಸಬ್ಸಿಡಿಯಾಗಿ ಕೊಡ್ತಾ ಇದೀವಿ. ನಾವು 60 ಕೋಟಿ ಸಬ್ಸಿಡಿ ಕೊಡೋದ್ರ ಜೊತೆಗೆ BJP ಸರ್ಕಾರ ಕಳೆದ ಸರ್ಕಾರದಲ್ಲಿ ಎಷ್ಟು ಖರ್ಚು ಮಾಡಿತ್ತು ಅದಕ್ಕಿಂತ ಜಾಸ್ತಿ ಎಲ್ಲ ಇಲಾಖೆಯಲ್ಲಿ ಖರ್ಚು ಮಾಡ್ತಾ ಇದೀವಿ. ಒಂದ್ ನಿಮಿಷ, ಹ್ಯಾವ್ ಪೇಷನ್ಸ್ ಮೈ ಡಿಯರ್ ಬ್ರದರ್. ನಾವು 60,000 ಕೋಟಿ ಖರ್ಚು ಮಾಡೋದ್ರ ಜೊತೆಗೆ we are spending more money than the previous government. So is it not that we are doing development? So facts ಇದೆ ಅಲ್ಲ, ಇದು ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಫ್ಯಾಕ್ಟ್ಸ್ ಇದೆ ತಾನೇ ಇಲ್ಲಿ ಹೇಳ್ತಕ್ಕಂಥದ್ದು. ಹೇಳಿ ಸರ್. ಈಗ BR ಪಾಟೀಲ್ ಅವರು ಸಹಿತ ಅಸಮಾಧಾನ ಹೊರಹಾಕಿದ್ರು ಸರ್. ಈಗ ವಸತಿ ಯೋಜನೆಯಲ್ಲಿ ಹಗರಣ ನಡೀತಾ ಇದೆ ಅನ್ನುವಂಥದ್ದು, ಕೆಲವೊಂದು ಕಡೆಗೆ ಬಹಳಷ್ಟು ಜನರಲ್ಲಿ ಈ ರೀತಿ ಅಸಮಾಧಾನಗಳಿದೆ ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರು ಬಂದಾಗ 45 ಜನರ ಲಿಸ್ಟ್ ಕೊಟ್ಟು ಅದಕ್ಕೆ ನಾನು ನಿಮಗೆ ಹೇಳೋದು, ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಇಟ್ ಡಸಂಟ್ ಮೀನ್ ದಟ್ ಸರ್ಕಾರ ವಿರುದ್ಧ ಇದ್ದಾರೆ ಅಥವಾ ಪಾರ್ಟಿ ವಿರುದ್ಧ ಇದ್ದಾರೆ ಅಂತಲ್ಲ. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ BR ಪಾಟೀಲ್ ಸಾಹೇಬ್ ಇಸ್ ಒನ್ ಆಫ್ ದ ಮೋಸ್ಟ್ ಸೀನಿಯರ್ ಮೋಸ್ಟ್ ಮ್ಯಾನ್. ಅವ್ರು ಹೇಳಿರ್ತಕ್ಕಂಥದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ, ಆಲ್ರೆಡಿ ಉಪಮುಖ್ಯಮಂತ್ರಿ ಅವ್ರು ಕರೆಸಿ ಮಾತನಾಡಿದ್ದಾರೆ, ಸರಿ ಮಾಡ್ಕೊಳ್ತೀವಿ. 5 ವರ್ಷ CM ಅಲ್ರಿ, ಈಗ ಮೋದಿ ಅವರು 5 ವರ್ಷ ಇರ್ತಾರ? ಮೋದಿ ಅವರು 5 ವರ್ಷ ಇರ್ತಾರೆ, ನೀವ್ ಯಾಕೆ ಕೇಳಲಿ ಪ್ರಶ್ನೆ? ಅಲ್ರಿ, ಒಂದ್ ನಿಮಿಷ ಅಲ್ರಿ. ಯು ಗಾಟ್ ಎವ್ರಿ ರೈಟ್ ಟು ಆಸ್ಕ್ ಎವ್ರಿ ಕ್ವಶನ್. ಯು ಗಾಟ್ ಎವ್ರಿ ರೈಟ್, ಹೌದಲ್ಲ? ಈ ಪ್ರಶ್ನೆ ಯಾಕೆ ಕೇಳೋದಿಲ್ಲ ಅಂತ BJP ಹೋಗಿ ಕೇಳ್ರಿ. 5 ವರ್ಷ ಮೋದಿ ಅವ್ರು ಕಂಟಿನ್ಯೂಸ್ ಇರ್ತಾರ, ನೀವ್ ಯಾಕೆ ಕೇಳಲ್ಲ? ಯಾಕಂದ್ರೆ ಅವ್ರದ್ದು ಕೂಡ ಮ್ಯಾನೇಜ್ಮೆಂಟ್. ಒಂದ್ ನಿಮಿಷ ಮಾತಾಡಕ್ ಬಿಡಿ, ನಾನು ಮಾತಾದ್ಮೇಲೆ ನೀವು ಮಾತಾಡಿ. ನೀವು ಅವ್ರನ್ನ ಕೂಡ ಕೇಳಿ, ಯಾಕಂದ್ರೆ ಅವ್ರದ್ದು ಸಮ್ಮಿಶ್ರ ಸರ್ಕಾರ.
ನಮ್ದು ಫುಲ್ 140 ಇರ್ತಕ್ಕಂಥ ಬಹುಮತ ಸರ್ಕಾರ. ನೀವು ಬಿಜೆಪಿ ಎಲ್ಲ ಕೇಳ್ಬೇಕಾಗಲ್ಲ, ನಮ್ಮನ್ನು ಕೇಳ್ಬೇಕು. ಫಸ್ಟ್ ಕೇಳೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು 5 ವರ್ಷ ಕಂಟಿನ್ಯೂ ಆಗ್ತಾರೆ ನೀವು ಕೇಳಿದ್ಮೇಲೆ ಆಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನೀವು ಕೇಳಬೇಕು. ಒಂದು ನಿಮಿಷ, ನೀವು ಅದನ್ನ ಹೇಳ್ತಿರೋದು. ಈಗ ಚಂದ್ರಬಾಬು ನಾಯ್ಡು ಅವರು 100 ರೂಪಾಯಿ ನೋಟು 200 ರೂಪಾಯಿ ನೋಟು ಬರ್ಬೇಕಂತ ಹೇಳ್ತಾ ಇದಾರೆ. ಯಾವ ದೊಡ್ಡ ಚರ್ಚೆ ಇದರಲ್ಲಿರೋದು? ಯಾವ ದೊಡ್ಡ ಚರ್ಚೆ ದೇಶದಲ್ಲಿ? ಅಲ್ರಿ, ನಮ್ ದೇಶದ ಇಂಪಾರ್ಟೆಂಟ್ ಅಲ್ರಿ. ರಾಜಕಾರಣ ಅಂದ್ಮೇಲೆ ಎಲ್ಲ ಇಂಪಾರ್ಟೆಂಟ್ ಅಲ್ಲ. ರಾಜಕಾರಣ ಎಲ್ಲ ರಿಲೇಟೆಡ್ ಇದೆ. ಇಟ್ ಇಸ್ ಇಂಟಿಗ್ರಲ್ ಪಾರ್ಟ್. ನೀವು ಕೇಳ್ತಕ್ಕಂಥ ನಮ್ಮನ್ನ ಕೇಳ್ರಿ, ತೊಂದರೆ ಇಲ್ಲ. ಬಟ್ ಅವ್ರನ್ನು ಕೂಡ ಅದನ್ನೇ ಕೇಳಿ ಅಂತ ಹೇಳೋದು. ನೀವು ಯಾರನ್ನ ಬಿಜೆಪಿ ಮುಖಂಡರು ಬಂದ್ರೆ ಅಲ್ರಿ, ಅದೇ ಹೇಳ್ತಿರೋದು. ಅಲ್ಲಲ್ಲ, ಅದೇ ಹೇಳ್ತಿರೋದು. ನಾನು ಹೇಳಿರೋದು ಚಂದ್ರಬಾಬು ನಾಯ್ಡು ಇಸ್ ಡಿಮ್ಯಾಂಡಿಂಗ್ ಆನ್ ಇಟ್. ವಾಟ್ ಡಸ್ ಇಟ್ ಮೀನ್? ಸೆಕೆಂಡ್ರಿ, ಎಲ್ಲರೂ ಎಲ್ಲದನ್ನ ಮಾತಾಡ್ಬೇಕಂತ ಏನಿಲ್ಲಲ್ಲ. ಎಲ್ಲರೂ ಎಲ್ಲದನ್ನ ಮಾತಾಡ್ಬೇಕಂತ ಏನಿಲ್ಲ. ನನ್ನ ವಿಚಾರಗಳು ನಾನು ಮಾತನಾಡ್ತೀನಿ, ಸಿಎಂ ಸಾಹೇಬ್ರು ಅವ್ರ ವಿಚಾರ ಅವ್ರು ಮಾತನಾಡ್ತಾರೆ. ನೀವು ನಮ್ಮನ್ನ ಅಗಲಾಲ ಇದನ್ನ ಕೇಳೋದು ಬದಲು ಅವ್ರನ್ನು ಕೂಡ ಕೇಳಿ ಅಂತ ನನ್ನ ರಿಕ್ವೆಸ್ಟ್. ರವಿಕುಮಾರ್ ಅವರು ಶಾಲೇಂದ್ರ ರಜನೀಶ್ ಅವ್ರ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ರು. ಅದನ್ನ ಬಿಜೆಪಿ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಸಿಎಂ ASP ಅವ್ರಿಗೆ ಹೊಡಿಲಿಕ್ಕೆ ಹೋಗಿದ್ರೆ ಅದ್ರ ಬಗ್ಗೆ ಇನ್ನೂ ಕ್ಷಮೆ ಕೇಳಿಲ್ಲ. ಇದ್ರ ಬಗ್ಗೆ ಯಾವ ನೈತಿಕತೆ ಇಟ್ಕೊಂಡು ಅವ್ರು ಕ್ಷಮೆ ಕೇಳ್ಬೇಕಂತ ಹೇಳ್ತಾರೆ. ಈಗ ರವಿಕುಮಾರ್ ಇಂಡಿವಿಜುವಲ್ ಅಲ್ವಾ, ಅವ್ರಿಗೆ ಬಿಟ್ಟಿರ್ತಕ್ಕಂಥ ಕ್ಷಮೆ ಕೇಳ್ಬೇಕಾ ಬೇಡ ಅಂತ ಹೇಳಿ ಇಟ್ ಪೋರ್ಟ್ರೇಸ್ ಹಿಸ್ ಇಮೇಜ್. ನಾವು ಅವ್ರನ್ನ ಟೀಕೆ ಮಾಡಕ್ಕೆ ಇಲ್ಲಿ ಹೋಗೋದಿಲ್ಲ. ಅವ್ರು ಆ ರೀತಿ ಮಾತಾಡಿದ್ದಾರೆ, ಒಬ್ಬ ಹೆಣ್ಮಗಳಿಗೆ ಹಂಗೆ ಮಾತಾಡಿದ್ದಾರೆ. ಇದನ್ನ ಅದು ಕೈ ಎತ್ತರದಕ್ಕೆ ಹೋಲಿಕೆ ಮಾಡ್ಕೊಂಡು ಅವ್ರು ಸಮರ್ಥನೆ ಮಾಡ್ಕೊಂಡ್ರೆ ಗಾಡ್ ಬ್ಲೆಸ್ ದಮ್, ದೇವ್ರು ಒಳ್ಳೇದು ಮಾಡಲಿ. ಅವ್ರಿಗೆ ನಾವೇನು ಹೇಳ್ಬೇಕು ಇದಕ್ಕೆ? ಅವ್ರ ವಿವೇಚನೆ ಅಲ್ಲ, ಕ್ಷಮೆ ಕೇಳಬೇಕೋ ಕೇಳಬಾರ್ದು ಅಂತಕ್ಕಂಥದ್ದು ಅವರಿಗೆ ಅದು ತಲೆಯಲ್ಲಿ ಇಲ್ಲ ಅಂತಂದ್ರೆ ವಿ ಕೆನಾಟ್ ಫೋರ್ಸ್. ನಾವು ಪಬ್ಲಿಕ್ ಲೈಫ್ನ ನೀವು ಕ್ಷಮೆ ಕೇಳ್ರಿ ಅಂತ ಹೇಳ್ತಕ್ಕಂಥದ್ದು ನಮಗೆ ಅಧಿಕಾರ ಇಲ್ಲ. ಬಟ್ ಐ ವುಡ್ ರಾದರ್ ರಿಕ್ವೆಸ್ಟ್ ನಿಮ್ಮ ಮುಖಾಂತರ ಇಂಥನ್ನ ಹೇಳಿಕೆಗಳನ್ನ ಹೇಳಿದ್ರಿಂದ ಏನು ಸಾಧನೆ ಇದೆ? ಅದು ಹೋಗಿ ಹೆಣ್ಮಗಳು, ಅದು ಮತ್ತೆ ಇವ್ರು ಹೇಳೋ ಲೆಕ್ಕಕ್ಕೆ ಟೀಕೆ ಮಾಡಕ್ಕೆ ಹಿಂದೂ ಹೆಣ್ಮಗಳು, ಅಲ್ಲೊಬ್ಬ ಮುಸ್ಲಿಂ ಹೆಣ್ಮಗಳಿಗೆ ಲಾಸ್ಟ್ ಟೈಮ್ ಟೀಕೆ ಮಾಡಿದ್ರು, ಪಾಕಿಸ್ತಾನದಿಂದ ಬಂದಾಳೆ ಅಂತೇಳಿ. ಈ ಅಮ್ಮ ಯಾರು? ಶಾಲಿನಿ ರಜೇಶ್ನಿ ಅವ್ರು ಹಿಂದೂ ಅಲ್ಲ ಅಮ್ಮ. ಈಗ ಯಾರು ಮಾತನಾಡೋದಿಲ್ಲ ಈ ವಿಷಯದಲ್ಲಿ. ಈ ವಿಚಾರಗಳಿಗೆ ನನ್ನ ಪ್ರಕಾರ ನಮಗೆ ಈ ವ್ಯವಸ್ಥೆಯಲ್ಲಿ ಎಲ್ಲ ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕಿದು. ಪಕ್ಷಾತೀತವಾಗಿ ಎಲ್ಲರಿಗೆ ನಾಚಿಕೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಬಂದು ತಲುಪಿದೀವಿ. ಇದರಿಂದ ಏನು ಭಾಳ ದೊಡ್ಡ ಅಭಿವೃದ್ಧಿ ಆಗೋದಿಲ್ಲ. ಇದರಿಂದ ಏನು ಭಾಳ ದೊಡ್ಡ ಬದಲಾವಣೆ ಆಗೋದಿಲ್ಲ. ಇದರಿಂದ ದೊಡ್ಡ ಸಮಾಜದಲ್ಲಿ ಏನು ಯಾವುದು ಮೆಸೇಜ್ ಕೂಡ ಕೊಡಲ್ಲ. ನಾವು ಈ ರೀತಿ ಮಾತಾಡಿದ್ರೆ ಎಲ್ಲ ಪಕ್ಷದ ನಾಯಕರುಗಳಾಗಿರ್ಬೋದು, ನಾವು ನಮ್ಮ ಹತೋಟಿಯಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಈ ಸಂವಿಧಾನದಲ್ಲಿ ಹೆಂಗ್ ಮಾತನಾಡ್ಬೇಕಂತದ್ದು ನಾವು ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ. ಯಾರ ನಾಯಕತ್ವ ಚರ್ಚೆ? ನೋಡಿ, ನೀವು ಅಗಲಾಗಲ ಈ ಪ್ರಶ್ನೆ ಬಿಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನಾನು ಅನಿಕೆ ಹೇಳ್ನಲ್ಲ ಅಲ್ರಿ, ನಾನು ಸರ್ಕಾರದ ಭಾಗಿಯಾಗಿ ಹೇಳ್ನಲ್ಲ ನಿಮಗೆ. ಈಗ ನೀವು ಕೇಳಿದ ಪ್ರಶ್ನೆ ನಾನು ಉತ್ತರ ಕೊಟ್ಟ ಮೇಲೆ ಮತ್ತೆ ಅದನ್ನ ಕೇಳಬಾರದು. ಇದು ಸಾಕ್ ಮಾಡಿ ಇಲ್ಲ ನಿಂದಿರಿಸಿ ಅನ್ನೋ ನನ್ನ ವಾದ ನಿಮಗೆ. ಇಫ್ ಯು ಆಸ್ಕ್ ಮಿ ದ ಸೇಮ್ ಕ್ವಶನ್ಸ್ ಐ ಡೋಂಟ್ ಹ್ಯಾವ್ ಎನಿ ಆನ್ಸರ್. ಸರ್, ನೀವು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಪದೇ ಹೋಗ್ತೀರಿ, ಫೈನ್. ಬಟ್ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒಂದು ಬಾರಿ ಬಳ್ಳಾರಿಗೆ ಬಂದಿದ್ದನ್ನ ಹೊರತುಪಡಿಸಿದ್ರೆ ಮತ್ತೆ ಯಾವುದು ಕೂಡ ಬಳ್ಳಾರಿಗೆ ಬರಲಿಲ್ಲ. ಸೊ ಇಲ್ಲಿ ಜನರ ಸಮಸ್ಯೆಗಳನ್ನ ನೀವು ಕೂಡ ಸರ್ಕಾರದ ಭಾಗ ಅನ್ನೋ ವಿಚಾರಕ್ಕೆ ಪ್ರಶ್ನೆ ಕೇಳ್ತೀವಿ ಸರ್. ಜಿಲ್ಲೆಗೆ ಬಂದಿದ್ದೀರಿ, ಹೇಳಿ. ಸೊ ಅಟ್ಲೀಸ್ಟ್ ನೀವೇನಾದ್ರೂ ಈ ವಿಷಯ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಲ್ಲ. ನಾನು ಸ್ನೇಹಿತರಾದಂಥ ಜಮೀರ್ ಖಾನ್ ಅಹಮದ್ ಅವ್ರಿಗೆ ಮಾತನಾಡ್ತೀನಿ. ನೀವು ನೆಕ್ಸ್ಟ್ ಬಂದಾಗ ಅವ್ರನ್ನ ನಾನು ಹೇಳ್ತೀನಿ, ಈ ರೀತಿ ಇತ್ತು ಅಲ್ಲಿ ರಿಪೋರ್ಟ್ ಹೋದಾಗ ಕೇಳಿದಾರೆ ಅಂತ ಹೇಳ್ತೀನಿ ನಾನು ಅವರಿಗೆ. ಐ ವಿಲ್ ಸೀಟ್ ಅಲ್ಲ, ಅಲ್ಲಿ ಇದ್ರು ಕೂಡ ಇಲ್ಲಿ ಶಾಸಕರುಗಳಿದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಅವ್ರು ಬಂದು ಉಸ್ತುವಾರಿ ಇರೋದ್ರಿಂದ ಅವರು ಇಡೀ, ಯಾಕಂದ್ರೆ ಬೆಂಗಳೂರು ಭಾಗದಲ್ಲಿ ಅವ್ರು ಜಾಸ್ತಿ ಪ್ರವಾಸ ಮಾಡೋದನ್ನ ಸ್ವಲ್ಪ ಮಟ್ಟಿಗೆ ಈ ಕಡೆ ಜಾಸ್ತಿ ಮಾಡಿ ಅಂತ ನಾನು ಕೂಡ ಅವ್ರಿಗೆ ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ. ಈಗ ನೀವು ಒಳಗೆ ಬರಲಿದ್ರೆ 10,000 ರೂಪಾಯಿ ಫೈನ್ ಕೊಟ್ಟು ಹೋಗ್ರಿ ಎಲ್ಲ ಬರ್ರಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ.